ಇದೇನ್ ಗುರು 100 ಕಿಲೋಮೀಟರ್ ಒಂದೊಂದ್ ಕಡ್ಡಿ ಹೋಗ್ತೈತೆ. ಇನ್ನು 200 ಮುಂದೆ 400 ಕೊಡುತ್ತಾ? ಚಾನ್ಸೇ ಇಲ್ಲ. ನೋಡೋಣ ಏನಾಗುತ್ತೆ ಅಂತ ನೋಡ್ಬೇಕು. ನನಗೂ ತುಂಬಾ ಇಂಟ್ರೆಸ್ಟ್ ಐತೆ ತಿಳ್ಕೊಳಕ್ಕೆ. ಹೈವೇಲೆಲ್ಲ ಚೆನ್ನಾಗೆ ಕೊಡುತ್ತೆ ಗುರು, ಏನ್ ತೊಂದ್ರೆ ಇಲ್ಲ. ಇವಾಗ 323 ಕಿಲೋಮೀಟರ್ಸ್ ಆಯ್ತು, ಇನ್ನ 2 ಕಡ್ಡಿ ಬಾಕಿ ಇದೆ ಗುರು. ಪಕ್ಕ 380 ಅಂತೂ ಕ್ರಾಸ್ ಆಗುತ್ತೆ. ಇವಾಗ 377 ಆಗಿದೆ. ಸೊ ನೋಡೋಣ ಎಲ್ಲಿಗೆ ಹೋಗುತ್ತೆ, ಎಲ್ಲಿ ಹೋಗಿ ನಿಲ್ಲುತ್ತಿದ್. ನಾನು ಇನ್ನ ಕ್ಯೂರಿಯಾಸಿಟಿ ನನಗಂತೂ ಸಿಕ್ಕಾಬಿಟ್ಟೆ ಐತೆ. ಯಾಕಂದ್ರೆ ಫಸ್ಟ್ ಟೈಮ್ ಒಂದು ಟ್ಯಾಂಕ್ ಟು ಟ್ಯಾಂಕ್ ಚೆಕ್ ಮಾಡ್ತಾ ಇರೋದು ನಾನು ಕೂಡ. 377 ಈ ಅಂತ ಬ್ಲಿಂಕ್ ಆಗ್ತಾ ಐತೆ. ಕ್ಯೂರಿಯಾಸಿಟಿ ಮೇಲೆ ಕ್ಯೂರಿಯಾಸಿಟಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ನನ್ನ ಪ್ರಕಾರ ನಿಮ್ಮ ಫ್ರೆಂಡ್ಸ್ ಲಾಂಗ್ ಡ್ರೈವ್ ಹೋಗ್ತಾರೆ, ಒಂದು 70% ಈ ತರ ಹೈವೇಲಿ ರೈಡಿಂಗ್ ಮಾಡ್ತಾರೆ, ಇನ್ನೊಂದು 30% ಮಾತ್ರ ಆಫ್ ರೋಡಿಂಗ್ ಇರುತ್ತೆ. ಅಂದ್ರೆ ಸೊ ಕಣ್ಣು ಮುಚ್ಕೊಂಡು ಸುಜುಕಿ ವಿ-ಸ್ಟ್ರಾಮ್ ನ ತಗೊಳ್ಳಿ ಗುರು. ಸೊ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಈ ಒಂದು ವಿಡಿಯೋ ಬಂದ್ಬಿಟ್ಟು ಸುಜುಕಿ ವಿ-ಸ್ಟ್ರಾಮ್ SX ಏನಿದೆ ಅದರ ಒಂದು ಮೈಲೇಜ್ ಟೆಸ್ಟ್. ಸೊ ಮೈಲೇಜ್ ಟೆಸ್ಟ್ ಇವಾಗ ಆಲ್ರೆಡಿ 1 ಲೀಟರ್ಗೆ ಎಷ್ಟು ಕೊಡುತ್ತೆ, ಹಾಗೆ 2 ಲೀಟರ್ಗೆ ಎಷ್ಟು ಕೊಡುತ್ತೆ, ಹಾಗೆಲ್ಲ ವಿಡಿಯೋ ಮಾಡಿದ್ರು. ಸೊ ಟ್ಯಾಂಕ್ ಟು ಟ್ಯಾಂಕ್ ಆಲ್ಮೋಸ್ಟ್ ವಿಡಿಯೋಗಳು ತುಂಬಾ ಕಮ್ಮಿ ಇದೆ. ಸೊ ಮಾಡೋಣ ಅಂತ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ತೀನಿ. ಹಾಗೆ ಈ ಫುಲ್ ಟ್ಯಾಂಕ್ ಇಂದ ಪೆಟ್ರೋಲು ಫುಲ್ ಎಂಟಿ ಆಗಬೇಕು. ಅಲ್ಲಿ ಗಂಟ ನಾನು ಗಾಡಿನ ಡ್ರೈವ್ ಮಾಡ್ತೀನಿ, ಇವತ್ತು ರೈಡಿಂಗ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಾನು ಕೂಡ ಎಕ್ಸ್ಪೆಕ್ಟೇಷನ್ ತುಂಬಾ ಇಟ್ಟಿದ್ದೀನಿ, ಎಷ್ಟು ಕೊಡ್ಬೋದು ಅಂತ ಹೇಳ್ಬಿಟ್ಟು ಮೈಲೇಜು. ಸೊ ನೋಡೋಣ ಬನ್ನಿ. ಫಸ್ಟ್ ಇವಾಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸೋಣ ಅಣ್ಣ. ಫುಲ್ ಟ್ಯಾಂಕ್. ಸೊ ಇವಾಗ ಗಾಡಿ ಫುಲ್ ಟ್ಯಾಂಕ್ ಆಗಿದೆ. ಸೊ ಏನಪ್ಪಾ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಪೆಟ್ರೋಲ್ ತಗೊಂಡಿದ್ದೀನಿ, ಯಾಕಂದ್ರೆ ಫುಲ್ ಎಂಡ್ವರೆಗೂ ಎಲ್ಲ ಚೆಕ್ ಮಾಡ್ತಾ ಇರೋದು. ಮಧ್ಯ ರೋಡಲ್ಲಿ ಎಲ್ಲಿ ಸಿಗ್ಲಿಲ್ಲ ಅಂದ್ಮೇಲೆ ಆಮೇಲೆ ಇದನ್ನ ತೊಳಕಾಗುತ್ತೆ ಯಮಭಾರ. ಸೊ ನೋಡೋಣ ಎಷ್ಟು ಕೊಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಆಲ್ರೆಡಿ ಟ್ರಿಪ್ನ 0 ಮಾಡೋಣ. ಸೊ ಓಕೆ, ಟ್ರಿಪ್ ಎಲ್ಲ 0 ಮಾಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ರೈಡ್. ಹಂಗೆ ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿ ಮೋಸ ಇಲ್ಲ. ಮೋಸ ಅಂದ್ರೆ ಕೆಲವೊಂದು ಜನ ಪ್ರಮೋಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಫೇಕ್ ಮೈಲೇಜಸ್ ಕೊಡ್ತಾರೆ. ಸೊ ನಂದು ಅದು ಯಾವ ರೀತಿ ಉದ್ದೇಶ ಇಲ್ಲ. ಸೊ ಇದು ನಾನು ನನ್ನ ಒಂದು ಕುತೂಹಲಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಹಾಗೆ ತುಂಬಾ ಜನಕ್ಕೂ ಕೂಡ ಯೂಸ್ ಆಗುತ್ತೆ. ಎಷ್ಟು ಕೆಪಾಸಿಟಿ ಕೊಡ್ಬೋದು ಇದು, ಯಾವ ತರ ಲಾಂಗ್ ಡ್ರೈವ್ ಅಲ್ಲಿ ಯಾವ ತರ ಒಂದು ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟೆಲ್ಲ ಕೆಲವೊಂದು ಜನಕ್ಕೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ವಿಡಿಯೋನ ಫುಲ್ಲಿ ಹಾನೆಸ್ಟ್ ಆಗಿ ಮಾಡ್ತೀನಿ, ಯಾಕಂದ್ರೆ ಈಗ 300-400 ಕಿಲೋಮೀಟರ್ ಅಂದ್ರೆ ಗೋಪುರದಲ್ಲಿ ಚಾರ್ಜ್ ಇರಲ್ಲ. ಹಂಗೆ ಏನೋ ಅಷ್ಟು ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗಲ್ಲ, ಹಂಗಾಗುತ್ತೆ. ಸೊ ಅದರಿಂದ ವಿಡಿಯೋನ ಕಟ್ ಮಾಡ್ಬಿಟ್ಟು ಎಷ್ಟೆಷ್ಟು ಹೋಗುತ್ತೆ ಫುಲ್ ಟ್ಯಾಂಕ್ ಎಂಡ್ವರೆಗೂ ಒಂದು 5 ನಿಮಿಷದ ವಿಡಿಯೋ ಮಾಡೋಣ. ಸೊ ತುಂಬಾ ಹಾನೆಸ್ಟ್ ಆಗಿ ಮಾಡ್ತೀನಿ, ನೋಡೋಣ. ಎಂಡ್ವರೆಗೂ ವಾಚ್ ಮಾಡಿ ವಿಡಿಯೋನ, ಹಾಗೆ ಸಪೋರ್ಟ್ ಮಾಡಿ. ನೀವೇನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮೊದಲನೇದಾಗಿ ಭೇಟಿ ನೀಡಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ನ ಒತ್ತಲೇಬೇಕು. ಜೀವನದಲ್ಲಿ ಸ್ಟ್ರಗಲ್ ಇರ್ಬೇಕು ಅಂತಾರೆ. ನಾವು ಈ 2026 ಅಲ್ಲಿ ಏನಾದ್ರೂ ಮಾಡಿ ಕಿತ್ತು ದಬಾಕ್ಬೇಕು ಅಂತಿದೀವಿ. ನೋಡೋಣ ಏನಾಗುತ್ತೋ ಆದಂಗ ಆಗ್ಲಿ. ಈ ಮೈಲೇಜ್ ಟೆಸ್ಟ್ ಯಾವ ತರ ಅಂದ್ರೆ ಫುಲ್ ಎಲ್ಲ ಟ್ರಾಫಿಕ್, ಹೈವೇ, ಆಫ್ ರೋಡು ಎಲ್ಲದು ಓವರ್ ಆಲ್ ಸೇರಿ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಎಷ್ಟು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನಾವೇನಾದ್ರೂ 1 ಲೀಟರ್ ಪೆಟ್ರೋಲ್ನ ಗಾಡಿ ಹಾಕ್ಸ್ಬಿಟ್ಟು ಮೈಲೇಜ್ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಈ ಟ್ರಾಫಿಕ್ ಅಲ್ಲೆಲ್ಲ ಬೆಂಗಳೂರು ಒಳಗಡೆ ತಂದ್ಬಿಟ್ರೆ 1 ಲೀಟರ್ಗೆ ಅದು 12-13 ಕೊಟ್ಬಿಡುತ್ತೆ ಏನೋ, ಆ ರೀತಿ ಟ್ರಾಫಿಕ್ ಗುರು. ಇವಾಗ ಅಂತೂ ಟ್ರಾಫಿಕ್ ಕೇಳಲೇಬೇಡಿ, ಅಷ್ಟೊಂದು ಟ್ರಾಫಿಕ್. 47 ಶೋ ಆಗ್ತಾ ಇದೆ ಡಿಸ್ಪ್ಲೇಲಿ. ಸೊ ಟ್ಯಾಂಕ್ ಖಾಲಿ ಆದ್ಮೇಲೆ ಗೊತ್ತು. ಇನ್ನ 1 ಕಡ್ಡಿನೂ ಇಳಿದಿಲ್ಲ, ಏನು ಫುಲ್ ಅಂತ ಇದೆ ಅದಷ್ಟು ಫುಲ್ಲೇ ಇದೆ. ಸ್ವಲ್ಪ ಬ್ರೇಕ್ ತಗೊಳ್ಳೋಣ, ನನಗೂ ಸ್ವಲ್ಪ ಎಳ್ನೀರೆಲ್ಲ ಕುಡಿಬೇಕು ಅನ್ಸೈತೆ. ಕುಡ್ಕೊಂಡು ಮತ್ತೆ ಶುರು ಮಾಡೋಣ.
ಆಲ್ಮೋಸ್ಟ್ 90 ಕಿಲೋಮೀಟರ್ಗೆ ಒಂದು ಬ್ರೇಕ್ ಕೊಟ್ಟಿದ್ದೀನಿ. ಸೊ ಇವಾಗ ಕಂಟಿನ್ಯೂಸ್ ಆಗಿ ಇನ್ನೊಂದು 100 ಕಿಲೋಮೀಟರ್ಸು, ಆಮೇಲೆ ಹಂಗೆ ಮತ್ತೊಂದು ಬ್ರೇಕ್. ಗಾಡಿ ಇದು ಒಳ್ಳೆ ಆನ್ ರೋಡ್ ಪರ್ಪಸ್ ಮಾತ್ರ ಹೆವಿ ಆಗುತ್ತೆ. ಈ ಸ್ವಲ್ಪ ಏನಾದ್ರು ಆಫ್ ರೋಡಿಂಗ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ಕಷ್ಟ. ಸ್ವಲ್ಪ ಏನಂದ್ರೆ ಹೈಟ್ ಕಮ್ಮಿ ಇದ್ದರಿ ಕಷ್ಟ, ಹೈಟ್ ಜಾಸ್ತಿ ಇದೀರ ಅಂದ್ರೆ ಪರವಾಗಿಲ್ಲ. 5.7 ಮೇಲಿದ್ರೆ ಒಂದೊಳ್ಳೆ ಚೆನ್ನಾಗುತ್ತೆ ಆಫ್ ರೋಡಿಂಗ್ ಮಾಡಕ್ಕೂ. ಮಿಕ್ಕಿದಕ್ಕೆಲ್ಲ ಓಕೆ. ಆನ್ ರೋಡ್ಗೆ 5.7 ಅಂತ ಎಲ್ಲ 5.5 ಇದ್ರೂ ಓಕೆನೆ. ಈ ಹೈವೇಲ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ಹಂಗೆ ನುಗ್ಗುತ್ತೆ ಗಾಡಿ, ಚೆನ್ನಾಗಿ ನುಗ್ಗುತ್ತೆ. ಗಾಡಿ ಬಗ್ಗೆ ಏನೊಂದು ಮಾತಿಲ್ಲ. ಸೊ ಮೈಲೇಜ್ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಒಂದು 40 ಬರ್ಬೋದು ಅಂತ ಹೇಳ್ಬಿಟ್ಟು ಈ ತರ ಹೇಳ್ತಿದ್ರು. ಇನ್ನ ಕೆಲವು ಜನ 30 ಅಂತ ಹೇಳ್ತಿದ್ರು. ಸೊ ಇವಾಗ ಸ್ಟ್ಯಾಂಡರ್ಡ್ ಆಗಿ 35 ಅಂತ ಹೇಳಿದ್ದಾರೆ. ಶೋರೂಮ್ ಅಲ್ಲಿ ಕೂಡ ಒಂದು 35 ಬರ್ಬೋದು ಅಂತ ಹೇಳಿದ್ದಾರೆ. ನೋಡೋಣ, ಇವ್ರನ್ನ ಯಾಕೆ ಕೇಳೋದು, ನಾವೇ ಚೆಕ್ ಮಾಡ್ಬಿಡೋಣ. ಇವಾಗ ನಾನು ಹೋಗ್ತಿರೋ ಸ್ಪೀಡ್ ಬಂದು ಒಂದು 80ರಿಂದ 90, ಹಂಗೆ ಆಸುಪಾಸು 80-90 ಈ ತರ ಹೋಗ್ತಿದ್ದೀನಿ. ಫುಲ್ಲಿ ಟಾಪ್ ಸ್ಪೀಡ್ ಅಂತೂ ಹೊಡಿತಾ ಇಲ್ಲ. ಸೊ ಅವಾಗ 100, 110, 120 ಹೋಗಿದೆ. ಸೊ ಫುಲ್ ಓವರ್ ಆಲ್ ನೋಡೋಣ ಮೈಲೇಜ್. ಸೊ ಅಂತೂ 138ಕ್ಕೆ ಅಂದ್ರೆ 138 ಕಿಲೋಮೀಟರ್ಗೆ ಒಂದು ಪಾಯಿಂಟ್ ಡ್ರಾಪ್ ಆಗಿದೆ. ಏನೋ ಪೆಟ್ರೋಲ್ ಪಾಯಿಂಟ್ ಇರುತ್ತಲ್ಲ, ಆ ಪಾಯಿಂಟ್ ಒಂದು ಡ್ರಾಪ್ ಆಗಿದೆ 138 ಕಿಲೋಮೀಟರ್ಗೆ. ಗುರು ಫೈನಲಿ 2 ಕಡ್ಡಿ ಹೋಯ್ತು. 2 ಕಡ್ಡಿಗೆ 201 ಕಿಲೋಮೀಟರ್ ಓಡಿದೆ. ಇದೇನ್ ಗುರು 100 ಕಿಲೋಮೀಟರ್ ಒಂದೊಂದ್ ಕಡ್ಡಿ ಹೋಗ್ತೈತೆ. 200, 300, 400 ಕೊಡುತ್ತಾ? ಚಾನ್ಸೇ ಇಲ್ಲ. ನೋಡೋಣ ಏನಾಗುತ್ತೆ ಅಂತ ನೋಡ್ಬೇಕು. ನನಗೂ ತುಂಬಾ ಇಂಟ್ರೆಸ್ಟ್ ಐತೆ ತಿಳ್ಕೊಳಕ್ಕೆ. ಸೊ ಇವಾಗ ನಾ ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ, ನಾನ್ ಸ್ಟಾಪ್ 100 ಕಿಲೋಮೀಟರ್ ಹೊಡೆದಿರೋದು. ಸೊ ಎಲ್ಲಾರು ಒಂದ್ ಕಡೆ ಸ್ಟಾಪ್ ಕೊಡ್ಬೇಕು ಇವಾಗ. ನೆಕ್ಸ್ಟ್ ಟೋಲ್ ಅಲ್ಲಿ ಸ್ಟಾಪ್ ಕೊಟ್ಕೊಂಡು ಆಮೇಲೆ ಹೋಗ್ತೀನಿ. 202 ಕಿಲೋಮೀಟರ್ ಆಗಿದೆ, 2 ಕಡ್ಡಿ ಹೋಗಿದೆ, ಅಂದ್ರೆ 2 ಪಾಯಿಂಟ್ ಹೋಗಿದೆ, 2 ಪಾಯಿಂಟ್ ಹೋಗಿದೆ. ಸೊ ಗುರು ರೆಸ್ಟ್ ತಗೊಂಡಾಯ್ತು, ಹೊರಡೋಣ. ಪ್ರತಿ 100 ಕಿಲೋಮೀಟರ್ಗೆ ಒಂದೊಂದು ರೆಸ್ಟ್ ತಗೊಂತ ಇದ್ದೀನಿ. ಸೊ ಇವಾಗ 204 ಕಿಲೋಮೀಟರ್ ಅಂದ್ರೆ 204 ಕಿಲೋಮೀಟರ್ ಓಡಿದೆ. ಇನ್ನ 1, 2, 3, 4 ಪಾಯಿಂಟ್ಸ್ ಇದೆ. ಸೊ ನೋಡೋಣ. ಟೂ 61 ಕಿಲೋಮೀಟರ್ಗೆ 3 ಕಡ್ಡಿ ಹೋಯ್ತು. ಅಂದ್ರೆ ಎಷ್ಟು ಕೊಡ್ತಾ ಇರ್ಬೋದು? ಫುಲ್ ಟ್ಯಾಂಕ್ ಖಾಲಿ ಆದಾಗಲೇ ಗೊತ್ತು, ನನಗೂ ನಿಜವಾಗ್ಲೂ ಗೊತ್ತಿಲ್ಲ. 261 ಕಿಲೋಮೀಟರ್ ಹೋಯ್ತು. 261 ಕಿಲೋಮೀಟರ್ಗೆ 3 ಕಡ್ಡಿ, ಮೇ ಬಿ 1.5 ಲೀಟರ್ ಇರ್ಬೋದು. ಏನೋ ಒಂದು 6 ಲೀಟರ್ಗೆ ಏನೋ ಕ್ಯಾಲ್ಕುಲೇಷನ್ ಆಮೇಲೆ ಮಾಡ್ಬೇಕು. ಇದು ಇನ್ನೊಂದು, ನಾನು ಇವಾಗ ಒಂದು ಅರ್ಧ ಗಂಟೆ ಮೇಲಾಯ್ತು 100 ಸ್ಪೀಡ್ ಅಲ್ಲೇ ಹೊಡಿತಿದ್ದೀನಿ. 100 ಬಿಟ್ಟು ಇಳಿದೇ ಇಲ್ಲ, 100 ಹೋಗ್ತಾನೆ ಐತೆ, ಹಂಗೆ ಹೋಗ್ತಾನೆ ಐತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಕಾಣ್ತಾ ಇದೆ ನಿಮ್ಗೆ ಇವಾಗ. 3 ಕಡ್ಡಿ ಐತೆ, 262 ಕಿಲೋಮೀಟರ್. ಯಾಕಂದ್ರೆ ಮಧ್ಯ ರೋಡಲ್ಲಿ ಕಪ್ಪಾದ್ಮೇಲೆ, ಕತ್ಲಾದ್ಮೇಲೆ ಪೆಟ್ರೋಲ್ ಖಾಲಿ ಆಗ್ಬಿಡ್ತು ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಪೆಟ್ರೋಲ್ ಬಂಕಿಗೆ ಅಲ್ದಾಡಕ್ ಆಗಲ್ಲ. ಸೇಫ್ಟಿಗೆ 1 ಲೀಟರ್ದು ಪ್ಲಾಸ್ಟಿಕ್ ಬಾಟಲ್ ತಗೊಂಡಿದೀನಿ, ಅದ್ರಲ್ಲಿ ಫಿಲ್ ಆಗಿರೋದಿದೆ. 1 ಲೀಟರ್ ಏನ್ ತೊಂದರೆ ಇಲ್ಲ ಅನ್ಕೊಂತೀನಿ. ಬಟ್ ಮೈಲೇಜ್ ಮಾತ್ರ ಇವಾಗ 305 ಕಿಲೋಮೀಟರ್ ಓಡಿದೆ, 305 ಕಿಲೋಮೀಟರ್ ಓಡಿದೆ ಇವಾಗ. ಇನ್ನ 3 ಪಾಯಿಂಟ್ ಇದೆ, ಇನ್ನ 3 ಪಾಯಿಂಟ್ ಇದೆ. ನೋಡೋಣ ಗುರು. ಕ್ಯೂರಿಯಾಸಿಟಿ ಹೆಂಗಂದ್ರೆ ಒಂಥರ ಜಾಸ್ತಿನೇ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಿಲ್ಲ. ಅಯ್ಯೋ ಇಷ್ಟು ಕಮ್ಮಿ ಕೊಡುತ್ತಲ್ಲ ಅಂತ ಹೇಳ್ಬಿಟ್ಟು ಅನಿಸ್ತಾ ಇಲ್ಲ ನನಗೆ.
ಇದು ಏನೋ ಮೈಲೇಜ್ ಕ ಬಾಪ ಆಗಲೆಕ್ಕ ಕಾಣಿಸ್ತೈತೆ. ನೋಡೋಣ ಎಷ್ಟು ಕೊಡುತ್ತೆ ಅಂತ ಹೇಳಿ. ಸ್ಪೀಡ್ ಮಾತ್ರ 110 ಆ ತರ ಇದೆ. 1 ಅಂದ್ರೆ 100 ಇಂದ 110 ಈ ತರ ಇದೆ. ಸ್ಪೀಡ್ ಜಾಸ್ತಿ ಮಾಡಿದೀನಿ. ಎಲ್ಲ ಇರಬೇಕು. ಇದು ಒಂಥರ ಆಲ್ ರೌಂಡ್ ಟೆಸ್ಟ್ ಇದ್ದಂಗೆ. ಒಂದ್ ಫುಲ್ ಟ್ಯಾಂಕ್ ಅಲ್ಲಿ ಎಷ್ಟು ಓಡುತ್ತೆ ಅಷ್ಟೇ ನಮ್ ಕ್ವಶನ್. ನಿಮ್ಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ. ಸೊ ನೋಡೋಣ. 307 ಕಿಲೋಮೀಟರ್, ಇನ್ನ 3 ಪಾಯಿಂಟ್ ಐತೆ. ಸೊ ಫೈನಲಿ ಇವಾಗ ಇನ್ನೊಂದು ಕಡ್ಡಿ ಗಾನ್. ಅಂದ್ರೆ 322 ಕಿಲೋಮೀಟರ್, 322 ಕಿಲೋಮೀಟರ್ಸ್ಗೆ ಇನ್ನೊಂದು ಕಡ್ಡಿ ಹೋಯ್ತು. ಇನ್ನ ಎರಡು ಕಡ್ಡಿ ಉಳ್ಕೊಂಡೈತೆ. ಚಾಲೆಂಜ್ ಕಂಪ್ಲೀಟ್ ಆಗೋ ಸಮಯ ಬರ್ತಾ ಇದೆ. ನೋಡ್ಬೇಕು. ನನ್ನ ಪ್ರಕಾರ ಇನ್ನೊಂದು 50ರಿಂದ 60 ಕಿಲೋಮೀಟರ್ ಏನ್ ಮೋಸ ಇಲ್ಲ ಅನ್ಕೊಂತೀನಿ. ಬಟ್ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ ಸಿಚುವೇಶನ್. ನೋಡೋಣ. ಇಂಟ್ರೆಸ್ಟಿಂಗ್ ಆಗಿದೆ. ಆಲ್ಮೋಸ್ಟ್ ಟ್ರಾಫಿಕ್ ಎಲ್ಲ ಜಾಸ್ತಿ ಹೋಗುತ್ತೆ. ಈ ಹೈವೇಲೆಲ್ಲ ಚೆನ್ನಾಗೇ ಕೊಡುತ್ತೆ ಗುರು, ಏನ್ ತೊಂದರೆ ಇಲ್ಲ. ಇವಾಗ 323 ಕಿಲೋಮೀಟರ್ಸ್ ಆಯ್ತು. ಇನ್ನ 2 ಕಡ್ಡಿ ಬಾಕಿ ಇದೆ. ಹೊಡಿಯೋಣ. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಶಾರ್ಟ್ ಮಾಡ್ಬಿಟ್ಟು ನಾನು ಹೇಳ್ತಿದ್ದೀನಿ. ಇಲ್ಲ ಅಂದ್ರೆ ಲೆಂತಿನೇ ಮಾಡ್ಬಿಡ್ತಿದ್ದೆ. ಲೆಂತಿ ಮಾಡಿದ್ರೆ ಗೊತ್ತಲ್ಲ, ಒಂದ್ 20ರಿಂದ 25 ನಿಮಿಷ ಆಗುತ್ತಂತ ಇಟ್ಕೊಳ್ಳಿ. ಆಮೇಲೆ ಅದನ್ನ ಅಪ್ಲೋಡ್ ಮಾಡಕ್ಕೆ 2-3 ದಿನ ಬೇಕು. ಗುರು ಅಂತೂ ಫೈನಲ್ ಆಗಿ ಇವಾಗ 370 ಕಿಲೋಮೀಟರ್ ಬಂತು. 370 ಅಂದ್ರೆ 370 ಕಿಲೋಮೀಟರ್ಸು. ಇವಾಗ ಈ ಅಂತ ಬ್ಲಿಂಕ್ ಆಗ್ತೈತೆ. ನೋಡೋಣ. ಅದೊಂದ್ಸಲ ಜರ್ಕ್ ಹೊಡೆಯುತ್ತಲ್ಲ, ಟ್ಯಾಂಕ್ ಖಾಲಿ ಆದವಾಗ ಒಂದ್ಸಲ ಜರ್ಕ್ ಹೊಡೆಯುತ್ತೆ. ಆ ಟೈಮಲ್ಲಿ ಅದನ್ನ ಸ್ಟಾಪ್ ಮಾಡ್ಬಿಟ್ಟು ಅದನ್ನ ಕೌಂಟ್ ಮಾಡೋಣ ಎಷ್ಟು ಕಿಲೋಮೀಟರ್ ಮೈಲೇಜ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ರಿಯಲಿ ಶಾಕಿಂಗ್ ಮೈಲೇಜ್ ಅನ್ಕೊಂತೀನಿ. 370 ಅಂದ್ರೆ ಮೇ ಬಿ ಒಂದು 30+ ಅಂತೂ ಇದೆ ಮೈಲೇಜು. ಗುರು 376 ಓಡ್ತು ಗುರು. ಇನ್ನ ಅದು ಬ್ಲಿಂಕ್ ಆಗ್ತಾನೆ ಐತೆ. ಈ ಅಂತ ಅಂದ್ರೆ ಎಂಟಿ ಅದು ಬ್ಲಿಂಕ್ ಆಗ್ತಾನೆ ಐತೆ. 376 ಗುರು, ಅನ್ಬಿಲೀವೇಬಲ್. ನಂಗೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟೊಂದು ಮೈಲೇಜ್ ಕೊಡುತ್ತೆ ಅಂತ ಹೇಳಿ. ಎಲ್ಲ ರೋಡ್ ಮಿಸ್ ಆಯ್ತಲ್ಲ ಗುರು. ಆ ಕಡೆ ಹೋಗ್ಬೇಕಿತ್ತು. ಮೈಲೇಜ್ ಕಾಲಾಗೆ ರೋಡೇ ಮಿಸ್ ಮಾಡ್ಕೊಂಡೆ. ಇರ್ಲೆ ಗುರು, ನನ್ ಪ್ರಕಾರ ಇನ್ನೊಂದು 10 ಕಿಲೋಮೀಟರ್ ಏನಲ್ಲ ಅಂದ್ರೆ ಓಡುತ್ತೆ ಅನ್ಕೊಂಡಿದೀನಿ. 380 ಅಂತೂ ಕ್ರಾಸ್ ಆಗುತ್ತೆ ಪಕ್ಕ. 380 ಕ್ರಾಸ್ ಆಗೇ ಆಗುತ್ತೆ. ಇವಾಗ ನೋಡ್ತಿರ್ಬೋದು ನೀವು, ಇಲ್ಲಿ ಕಾಣಿಸ್ತಿದೆ ಅನ್ಸುತ್ತೆ ಗುರು. ಪಕ್ಕ 380 ಅಂತೂ ಕ್ರಾಸ್ ಆಗುತ್ತೆ. ಇವಾಗ 377 ಆಗಿದೆ. ಸೊ ನೋಡೋಣ ಎಲ್ಲಿ ಹೋಗುತ್ತೆ, ಎಲ್ಲಿ ಹೋಗಿ ನಿಲ್ಲುತ್ತಿದ್. ನಾನು ಇನ್ನ ಕ್ಯೂರಿಯಾಸಿಟಿ ನನಗಂತೂ ಸಿಕ್ಕಾಬಿಟ್ಟೆ ಐತೆ. ಯಾಕಂದ್ರೆ ಫಸ್ಟ್ ಟೈಮ್ ಒಂದು ಟ್ಯಾಂಕ್ ಟು ಟ್ಯಾಂಕ್ ಚೆಕ್ ಮಾಡ್ತಾ ಇರೋದು ನಾನು ಕೂಡ. 377 ಈ ಅಂತ ಬ್ಲಿಂಕ್ ಆಗ್ತಾ ಐತೆ. ಕ್ಯೂರಿಯಾಸಿಟಿ ಮೇಲೆ ಕ್ಯೂರಿಯಾಸಿಟಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಇಷ್ಟು ಕೊಟ್ರು ಸಾಕು ಗುರು. ಇನ್ನ ಏನ್ ಬೇಕು ಹೇಳಿ. 250cc ಅಂದ್ರೆ ಇನ್ನ ಎಷ್ಟು ಕೊಡುತ್ತೆ? ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿನೇ ಆಯ್ತು. ನೋಡೋಣ, ಇನ್ನೊಂದ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಮಾಡೋಣ. ಇದ್ರಲ್ಲೇ ಹೆಂಗಾಗುತ್ತೆ ಅಂತ ನೋಡೋಣ. ಸ್ವಲ್ಪ ಒಳ್ಳೆ ವ್ಯೂ ಮಾತ್ರ. ವ್ಯೂ ಹೆಂಗ್ ಕಾಣ್ತೈತೆ ಅಂದ್ರೆ ಕಣ್ಣಿ ಕುಗ್ತೈತೆ, ಕ್ಯಾಮ್ರಾ ಬ್ಲರ್ ಆಗ್ತೈತೆ ಅನ್ಕೊಂತೀನಿ ಮೇ ಬಿ. ಗುರು ನನ್ ಕೈಯಲ್ಲಿ ಆಗಲ್ಲ ಗುರು, ನನ್ ಕೈಯಲ್ಲಿ ಆಗಲ್ಲ. ನಾನು ಪೆಟ್ರೋಲ್ ಹಾಕೊಂಡ್ಬಿಡ್ತೀನಿ. ಪೆಟ್ರೋಲ್ ಸಿಕ್ಬಿಟ್ರೆ 383 ಕಿಲೋಮೀಟರ್, 383 ಕಿಲೋಮೀಟರ್ಸ್, 383 ಕಿಲೋಮೀಟರ್ಸ್ ಒಂದು ಫುಲ್ ಟ್ಯಾಂಕ್ ಅಲ್ಲಿ. ಇನ್ನ ಓಡ್ತೈತೆ. ಇನ್ನ ಈ ಬ್ಲಿಂಕ್ ಆಗ್ತೈತೆ ಬಿಟ್ರೆ ಒಂದ್ಸಲ ಜರ್ಕೊಡೋದಿಲ್ಲ. 85 ಆಗುತ್ತೆ ಪಕ್ಕ. ಈಗ 83 ಆಯ್ತು. ಇನ್ನೊಂದ್ 2 ಕಿಲೋಮೀಟರ್ ಪಕ್ಕ ಹಾಗೆ ಆಗುತ್ತೆ. ನೋಡೋಣ. ಒಂದ್ಸಲ ಹಾಗೆ ಬಿಡ್ಲದು. ಮತ್ತೆಲ್ಲಿ ರೀಚೆಕ್ ಮಾಡಕ್ ಆಗುತ್ತಾ? ಆಗಲ್ಲ. ಮತ್ತೆ ಇಷ್ಟಿಷ್ಟು ಲಾಂಗ್ ಬಂದು ಒಂದು ಟ್ಯಾಂಕ್ ಖಾಲಿ ಮಾಡೋದಂದ್ರೆ ಹುಡುಗಾಟಿಗೆ ವಿಚಾರನಾ? ನೋಡೋಣ ಬಿಡಿ, ಅದು ಎಷ್ಟಕ್ಕೆ ಹೋಗುತ್ತೋ ಅಷ್ಟಕ್ಕೆ ಹೋಗ್ಲಿ. 383 ಇದೆ. ಸೊ ಎಷ್ಟಕ್ಕೆ ಹೋಗುತ್ತಾ ಹೋಗ್ಲಿ. ಗುರು 398, 398. ಇನ್ನ ಒಂದ್ಸಲನು ಜರ್ಕ್ ಕೊಡುದಿಲ್ಲ. ಜರ್ಕ್ ಅಂದ್ರೆ ಒಂದ್ಸಲ ಗಾಡಿ ಹಿಂದಿ ಕಳ್ದಂಗ ಆಗುತ್ತೆ. ಅದಿನ್ನ ಒಂದ್ಸಲನೂ ಆಗಿಲ್ಲ. ಈ ಬ್ಲಿಂಕ್ ಆಗ್ತಾ ಐತೆ, ಎಂಟಿ ಬ್ಲಿಂಕ್ ಆಗ್ತಾ ಐತೆ. 398 ಕಿಲೋಮೀಟರ್ಸ್. ನಿಜವಾಗ್ಲೂ ಗುರು, ನಿಮ್ಮ
ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಒಂದ್ ಒಳ್ಳೆ ಅಡ್ವೆಂಚರ್ ಬೈಕ್ ನೋಡ್ತಾ ಇದ್ರೆ ಅವರಿಗೆ ಈ ಬೈಕ್ ನ ಸಜೆಸ್ಟ್ ಮಾಡಿ. ಸುಜುಕಿ ವಿಸ್ಟ್ರೋಮ್ SX250 ಸಖತ್ ಅಂದ್ರೆ ಸಖತ್ ಗುರು. ಒಂದ್ 400 ಅಂತೂ ಓಡುತ್ತೆ, 12 ಲೀಟರ್ ಟ್ಯಾಂಕ್ 400 ಓಡುತ್ತೆ ಅಂದ್ರೆ ಒಂದು ಸನಿ ಆದ್ರೆ 40 ಕಿಲೋಮೀಟರ್ ಮೈಲೇಜ್ ಅಂತೂ ಕೊಟ್ಟೆ ಕೊಡುತ್ತೆ. ನಿಜವಾಗ್ಲೂ ಗುರು, ನಾನು ಫ್ಯಾನ್ ಆಗ್ಬಿಟ್ಟಿದೀನಿ. ಇಲ್ಲಿ ನೋಡಿ, ಈ ಬ್ಲಿಂಕ್ ಆಗ್ತಾ ಇದೆ 399. 400 ಕಮಾನ್. ಒಂದ್ಸಲ ಯಾಕೋ ಎಳ್ದಂಗ ಆಯ್ತು ಜರ್ಕ್, ಬಟ್ ಜರ್ಕ್ ಅಲ್ಲ ಅನ್ಕೊಂತೀನಿ. ಗುರು ಇನ್ನೊಂದ್ 800 ಮೀಟರ್ ಹೋದ್ರೆ 400 ಕಿಲೋಮೀಟರ್ ಟಚ್ ಆಗುತ್ತೆ. ಇನ್ನು ಏನ್ ಬೇಕಪ್ಪ? ಇನ್ನು ಏನ್ ಬೇಕು ಹೇಳಿ? ನನ್ನ ಪ್ರಕಾರ ನಿಮ್ಮ ಫ್ರೆಂಡ್ಸ್ ಲಾಂಗ್ ಡ್ರೈವ್ ಹೋಗ್ತಾರೆ, ಒಂದು 70% ಈ ತರ ಹೈವೇಲಿ ರೈಡಿಂಗ್ ಮಾಡ್ತಾರೆ, ಇನ್ನೊಂದು 30% ಮಾತ್ರ ಆಫ್ ರೋಡಿಂಗ್ ಇರುತ್ತೆ ಅಂದ್ರೆ, ಸೊ ಕಣ್ಣು ಮುಚ್ಕೊಂಡು ಸುಜುಕಿ ವಿಸ್ಟ್ರಾಮ್ ನ ತಗೊಳ್ಳಿ ಗುರು. 400 ಕಂಪ್ಲೀಟ್ ಆಯ್ತು. ಚೂ ದೇವಾ. ಸೊ ಬೆಂಗಳೂರಿಂದ ಇವಾಗ ನಾನು ಇದು ಆನವಟ್ಟಿಲಿ ಇದೀನಿ. ಬೆಂಗಳೂರು ಟು ಆನವಟ್ಟಿ ಇದು. ನಾನು ಹೋಗ್ಬೇಕಾಗಿರೋದು ಬನವಾಸಿಗೆ. ಟ್ರಾಫಿಕ್ ವಿತ್ ಸ್ವಲ್ಪ ಆಫ್ ರೋಡಿಂಗು ವಿತ್ ಹೈವೇ. ಇನ್ನು ಏನ್ ಬೇಕು ಹೇಳಿ? ಏನ್ ಎಕ್ಸೆಪ್ಟ್ ಮಾಡ್ಬೋದು ನೀವು? ಸ್ವಲ್ಪ ಏನಪ್ಪಾ ಅಂದ್ರೆ ಹ್ಯಾಂಡಲ್ಸ್ ಇದಾವಲ್ಲ, ಸ್ವಲ್ಪ ಹೈಟ್ ಇರ್ಬೇಕಿತ್ತು. ನನ್ಗೆ ಸ್ವಲ್ಪ ಶೋಲ್ಡರ್ ಪೇನ್ ಆಗ್ತಾ ಇದೆ, ಅದು ಬಿಟ್ರೆ ಮಿಕ್ಕಿದ್ದೆಲ್ಲ ಚಿಂದಿ ಗುರು. ಗುರು 407 ಕಿಲೋಮೀಟರ್. ಇನ್ನ ಈ ಅಂತ ಬ್ಲಿಂಕ್ ಆಗ್ತಾನೆ ಇದೆ. 408 ಕಿಲೋಮೀಟರ್ಸ್. 408 ಕಿಲೋಮೀಟರ್ಸ್. ಸೊ ಫೈನಲಿ 408 ಕಿಲೋಮೀಟರ್ ಗಂಟ ಬಂತು. ನಾನು ಇವಾಗ ಮುಗೀತು ಅವಾಗ ಮುಗೀತು ಅಂತ ಹೊಡಿತಾನೆ ಇದೀನಿ. ಎಲ್ಲರೂ ನಾನು ಸಪ್ರೇಟ್ ಆಗಿ ಎಲ್ಲರೂ ಬೇರೆ ಕಡೆ ಹಾಕ್ಸೋಣ ಅಂತ ಇದ್ದೆ. ಎಲ್ಲಿ ಮಧ್ಯ ರೋಡ್ ನಿಂತ್ಕೊಳ್ಳುತ್ತಪ್ಪ, ಎಲ್ಲಿ ಮಧ್ಯ ರೋಡಲ್ಲಿ ಪೆಟ್ರೋಲ್ ಹಾಕೋಬೇಕಪ್ಪ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ ಗುರು, ಇದು ಊರ್ ತನಕ ತಗೊಬಂತು. ಇನ್ನೇನು ಮನೆ ನಮ್ದು ಇನ್ನೊಂದು 10 ಕಿಲೋಮೀಟರ್ ಇದೆ ಅಷ್ಟೇ. ಸೊ 428 ಕಿಲೋಮೀಟರ್ಸ್. ಸೊ ನೋಡೋಣ, ಇನ್ನೊಂದು 2-3 ಕಿಲೋಮೀಟರ್ಸ್ ಓಡ್ಬಿಟ್ಟು ಆಮೇಲೆ ಫೈನಲ್ ಆಗಿ ಎಷ್ಟು ಮೈಲೇಜ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಸೊ ಗುರು, ನೀವು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಫೈನಲ್ ಆಗಿ ಇನ್ನ ಈ ಬ್ಲಿಂಕ್ ಆಗಿಲ್ಲ. ಇನ್ನ ಏನಲ್ಲ ಅಂದ್ರೆ ಒಂದು 20ರಿಂದ 10 ಕಿಲೋಮೀಟರ್ ಅಂತೂ ಮೋಸ ಇಲ್ಲ, ಆರಾಮಾಗಿ ಓಡುತ್ತೆ. ಇವಾಗ ಇಲ್ಲಿ 430 ಕಿಲೋಮೀಟರ್ ಅಂತ ತೋರಿಸ್ತೈತೆ. ಸೊ ನಾನು ಹಾಕ್ಸಿರೋದು ಬಂದು ಇದು 12 ಲೀಟರ್ ಫ್ಯೂಲ್ ಟ್ಯಾಂಕ್ ಇರೋದು. ಸೊ ಇಲ್ಲಿ ಕಿಲೋಮೀಟರ್ ಎಷ್ಟು ಓಡಿದೆ? 430 ಓಡಿದೆ, ಡಿವೈಡೆಡ್ ಬೈ 12 ಲೀಟ್ರು. ಸೊ ಇದು 35 ಅಂದರೆ 36 ತೋರಿಸ್ತಾ ಇದೆ. ಏನಲ್ಲ ಅಂದರೆ ಇದು ಈ ಬ್ಲಿಂಕ್ ಆಗುತ್ತೆ, ಈ ಅಂತ ಬ್ಲಿಂಕ್ ಆಗುತ್ತೆ. ಅದು ಬ್ಲಿಂಕ್ ಆಗೋ ತನಕ ಹೊಡೆದ್ರು ಒಂದು 20 ಕಿಲೋಮೀಟರ್ ಅಂದರೂ ನೀವು ಆರಾಮಾಗಿ ಒಂದು ಎವರೇಜಲ್ಲಿ ಬರ್ತೀರ. ಅಂದರೆ ಒಂದು 40 ಕಿಲೋಮೀಟರ್ ಮೈಲೇಜ್ ಅಂತೂ ಹೆವಿ ಕೊಟ್ಟೆ ಕೊಡುತ್ತೆ ಗುರು. ಇವಾಗ 36 ತೋರಿಸ್ತೈತೆ. ಏನಲ್ಲ ಅಂದರೆ ನಿಮಗೆ 40 ಮೈಲೇಜ್ಗಂತೂ ಏನು ಮೋಸ ಇಲ್ಲ. ಸೊ ಇದಾಗುತ್ತೆ ಗುರು ಈ ಒಂದು ಮೈಲೇಜ್ ಟೆಸ್ಟ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿರೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.